ನನ್ನ ಮಗ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಮ್ಮ, ಲಾಂಗ್ ಡ್ರೈವ್ ಅಂದವನು ಇನ್ನು ಹಾರ ಹಾಕೊಂಡು ಮಲಗೋನೆ. ನಾನೇ ಬೆಳಿಗ್ಗೆ ಎದ್ದು ಇವನಿಗೆ ಹಾಲು ಕಾಯಿಸಿ ಕೊಟ್ರೇನೆ ಎದೊಳೋದು, ಅಲ್ಲಿವರೆಗೂ ಎದೊಳಲ್ಲ. ಇವಾಗ ಎಬ್ಬುಸಾಕೆ 1 ಅವರ್ ಬೇಕು ಅವನ್ನ. ಏನು ಮಾಡೋದು ಏನೋ, ಇಂಥ ಮಕ್ಕಳನ್ನ ಕಟ್ಕೊಂಡು ಎಲ್ಲ ಮುಂದಿರ್ಗೂ ಇದೇ ಭಾಳ ಆಗ್ಬಿಟ್ಟೈತಿ. ಮಣಿಕಂಠ ಲಾಂಗ್ ಡ್ರೈವ್ ಹೋಗೋಣ ಅಮ್ಮ ಅನ್ನೋ, ನೀನು ಹಾರ ಹಾಕೊಂಡು ಮಲಗೋನೆ. ಇಷ್ಟ ಟೈಮ್ ಎಷ್ಟಾಯ್ತು, ಬೆಳಿಗ್ಗೆ ಹೋಗ್ಬಿಡೋಣ ಲಾಂಗ್ ಡ್ರೈವ್ ಅಂದವನು ಇನ್ನು ಮಲ್ಕೊಂಡಿರೋದೇ ಆಯ್ತು. ಈ ಕಟ್ಟ ಏನು ಮಾಡೋದು? ಬಂಗಾರಮ್ಮ ಅದೊಳ್ಳೆ ಹಾಲು ಕುಡಿ. ನನ್ನ ಬಂಗಾರಿ ಹಾಲು ಬರೀ ಡೌಗಳು ನಿಂದು ಕೈಸ್ಕೊಂಬಂದಿದ್ದೀನಿ, ಎದೋಳಮ್ಮ ಕುಡಿ. A few moments later. ಜಲ್ದಿ ರೆಡಿ ಆಗಮ್ಮ, ಹೋಗೋದು ಬೇಡವಾ? ಟೈಮ್ ಕರೆಕ್ಟ್ ಆಗಿ. ನಾನು ರೆಡಿ ಆಗ್ತಿಲ್ವಾ? ನೀನ್ ರೆಡಿ ಆಗ್ತಿಲ್ವಾ? ರೆಡಿ ಆಗಿತ್ತೆ, ಆಗೋಗಿತ್ತೆ ಸ್ನಾನ ಮಾಡಿ. ಏನು ಇನ್ನ ನೀನ್ ಸ್ಟೈಲಿಂಗ್ಸ್ ಮಾಡೋಷ್ಟರಲ್ಲಿ ಆಯ್ತೈತೆ ನಿಂದು ಸ್ಟೈಲಿಂಗ್ಸ್. ಹಂಗೆ ಅನ್ನೋದು ನಮ್ಮ ಮನೇಲಿ. ಸ್ನಾನನೇ 3 ಅವರ್ ಹೋಯ್ತಾನೆ, ಬಾತ್ರೂಮ್ಗೆ ಮೊಬೈಲ್ ಎತ್ಕೊಂಡು ಹೋಯ್ತಾನೆ. ಏನು 3 ಅವರ್ ಏನಕ್ಕೆ? 1 hour later. ಓಕೆ, ನಾವು ಇದು ನಮ್ಮ ಔಟ್ಫಿಟ್, ಇದು ಮಮ್ಮಿ ಔಟ್ಫಿಟ್, ನನ್ನ ಔಟ್ಫಿಟ್. ಸೊ ಇವಾಗ ನಾವು ಹೋಗೋಣ ಬನ್ನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆಲ್ಲ ರೆಡಿಯಾಗಿ ನಿಂತಿದ್ದೀವಿ. ಇದು ಬಂದ್ಬಿಟ್ಟು ನಮ್ಮ ಮನೆ ನರಸಿಂಹ ಅಂತ ಇವನಿಗೆ ಹೆಸರಿಟ್ಟಿರೋದು. ಇವನು ನರಸಿಂಹ, ಇವಳು ಗಜಲಕ್ಷ್ಮಿ ಅಂತ ಇವಳ ಹೆಸರು, ಆಯಿತಾ? ಇವರು ಸೂರ್ಯ, ಕುಣಿಗಲ್ ಸೂರ್ಯ. ಆಯ್ ಮಾಡ್ರಿ. ಅವರು ರೋಹಿತ್ ಮಿಣ. ಇವನು ನನ್ನ ಮಗ ದೊಡ್ಡ ಮಗ, ಇವನು ದೊಡ್ಡ ಮಗ ಮಣಿಕಂಠ. ನನ್ನ ಮಗ ಚಿಕ್ಕ ಮಗ ಮಿಣ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಮಿಣ ಅಂತಾನು ಅಂತೀವಿ. ಇವಾಗ ನಾವು 4 ಜನ ಹೋಗ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೋಗಿ ಬರ್ತೀವಿ. ಅಲ್ಲಿ ಏನೇನು ಮಾಡ್ತೀವಿ, ಏನೇನು ಫನ್ ಮಾಡ್ತೀವಿ ಅನ್ನೋದನ್ನೆಲ್ಲ ನೀವು ನೋಡ್ತಾ ಇದ್ದೀವಿ. ನೋಡ್ಮಣಿ, ಇವಾಗಲೇ ಹೇಳ್ತಾ ಇದ್ದೀನಿ, ಏನಾನೋ ಸೂಪರ್ ಮ್ಯಾನ್ ಥರ ಏನಾನ ಗಾಡಿ ಓಡಿಸ್ತೋ ಹಂಗೆ ತಲೆ ಮೇಲೆ ಕೊಡ್ತೀನಿ, ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಹೋಗ್ಬೇಕಷ್ಟೇ. ನಮ್ಮ ರೋಹಿತ್ ಅವರು ನಮ್ಮ ನರಸಿಂಹಂಗೆ ದೃಷ್ಟಿ ತೆಗಿತಾವ್ರೆ, ದೃಷ್ಟಿ ತೆಗ್ದು ನಿಂಬೆಹಣ್ಣು ಇಡ್ತಾವ್ರೆ. ಈಗ ನಮ್ಮ ಗಜಲಕ್ಷ್ಮಿಗೆ ಇವನ ಹೆಸರು ಯೋಗ ನರಸಿಂಹ ಗಜಲಕ್ಷ್ಮಿ. ಇವಾಗಿಬ್ರು ಓಡಿಸ್ತಾರೆ, ನೋಡಿ ಹೆಂಗೆ ಓಡಿಸ್ತಾರೆ. ಈಗ ಹೊರಟಿದ್ದೀವಿ. ನನ್ನ ಮಗ ರೈಡ್ ಮಾಡ್ತಾವನೆ. ಅಲ್ಲಿ ಹೋಗಿ ನಿಧಾನಕ್ಕೆ ಹೋಗಲ್ಲ ಲೋಪರ್. ಎಲ್ಲ ನಾವು ಹೆಂಗೆ ಬೇಕು ಹಂಗೆ ಹೋಗ್ತಾನೆ. ತಲೆ ಮೇಲೆ ಹಿಂಗೆ ಹೊಡಿತಾ ಇರಬೇಕು. ಈಗ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀವಿ. ಇಲ್ಲಿ ಶೆಲ್ಲಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀವಿ. ಹಾಕ್ಕೊಳಲ್ಲ ಈ ನನ್ನ ಮಗ ಫಸ್ಟೇ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಳಲ್ಲ. ಯಾವಾಗಾನ ನೋಡಲಿ ಹೋಗೋ ಟೈಮ್ಗೆ ಇವನು ಪೆಟ್ರೋಲ್ ಹಾಕಿಸ್ಬೇಕು. ನಾನು ಫಸ್ಟೇ ಪೆಟ್ರೋಲ್ ಅಂತೂ ಹಾಕ್ಸೋದೇ ಇಲ್ಲ ಇವನು, ಯಾವಾಗಲೂ ಅಷ್ಟೇ. ಎಷ್ಟು ಲೇಟು, ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ತಿರ್ಗಾ ರಿಟರ್ನ್ ಕರ್ಕೊಂಡು ಹೋಗ್ತಾನೆ. ಇದೇ ಆಗೋಯ್ತು ಹಣೆ ಬರ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಬೇಡ ಕಣೋ, ಬರಲ್ಲ ಅಂದ್ರೂ ಬಿಡಲ್ಲ. ಕರ್ಕೊಂಡು ನೋಡಿ, ತಿರ್ಗಾ ಗಣೇಶನ ಹತ್ರನೇ ಬಂದ್ವಿ. ಒಬ್ಬ ಗಣೇಶ, ತಿರ್ಗಾ ಗಣೇಶನ ಹತ್ರನೇ. ಇಷ್ಟೊತ್ತವರೆಗೂ ಏನು ಮಾಡ್ತಾ ಇದ್ದೀವಿ ಸೂರ್ಯ ನೀನು? ಎಲ್ಲಿಗೆ? Emotional damage.
ನೀವು ರೋಡ್ ಉದ್ದಕ್ಕೂ ಹಿಂಗೆ ಸುಸ್ಸು ಪಸ್ಸು ಅಂದ್ಕೊಂಡಿದ್ರೆ ನಾವು ಹೋಗಿ ರೀಚ್ ಆಗೋದು ಯಾವಾಗ ಆಲ್ರೆಡಿ ಎಷ್ಟಾಯಿತು ಟೈಮು ಹಾಂ ಇವನು ಯಾರ ಮಗ ನೀನು ಯಾರ ಮಗ ಯಾರು ಅಪ್ಪೆಪಾರಿ ಮಾಡಿರೋದು ಯಾರು ನೀನು ಇದೆಯಲ್ಲ ಕರ್ಕೊಂಬರೋದು ನೀನು ಅಪ್ಪೆಪಾರಿ ಮಾಡಿದ್ದೀನ ನಾನು ಇವನ್ನ ಅಪ್ಪೆಪಾರಿ ಮಾಡ್ಬಿಟ್ಟಿದ್ದೀನಂತೆ ನೀನು ಅಪ್ಪೆಪಾರಿ ಮಾಡಿದ್ದೀನ ಹಾಂ ಹೇಳು ಇದು ನನ್ನ ಮಿಣ ಅಣ್ಣ 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 ನನ್ನ ಕೈಯಲ್ಲಿ ಗೀತಾ ಮಿಣ ಸರಿ ಬೇಗ ಬನ್ರಿ ಅಲ್ಲೆಲ್ಲ ನಾ ಹೋಟ್ಲ್ ಹತ್ರ ನಿಲ್ಲಿಸು ಕಾಫಿ ಕುಡಿಯೋಣ ಕಾಫಿ ಬೇಕಾ ಏನು ಬೇಕು ಏನು ಬೇಕು ಹೇಳು ಮದ್ದೂರ್ ನಿನಗೇನು ಬೇಕು ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು. ನಾನೇನು ನಿನಗೆ ನೆಮ್ಮದಿ ಕೊಟ್ಟಿಲ್ಲ ಅಮ್ಮಂಗೆ ಗಾಯ್ಸ್ ಬಂದಿದ್ದೀವಿ ಇಲ್ಲಿ ಇದು ಊಟ ಮಾಡೋದಕ್ಕೆ ಮದ್ದೂರು ಹೈವೇದಲ್ಲಿರೋದು. ಸೊ ಊಟ ಮಾಡ್ಕೊಂಡು ಊಟ ಮಾಡೋಕ್ಕಲ್ಲ ಕಾಫಿ ಕುಡಿಯೋಕ್ಕೆ ಏನೋ ಒಂದು ಅಮ್ಮಂಗೆನೆ ನೆಮ್ಮದಿ ಕೊಟ್ಟಿಲ್ಲ ಅಂತ ಹೇಳೋ ಬೇವರ್ಸಿ ನನ್ನ ಮಗ ಇವನೊಬ್ಬನೇ ಕಚ್ಚಡ ನನ್ನ ಮಗ. ನಾನು ಇವ್ನಿಗೆ ನೆಮ್ಮದಿ ಕೊಟ್ಟಿಲ್ವಾ ಇಲ್ಲ ಈ ನನ್ನ ಮಗ ನನಗೆ ನೆಮ್ಮದಿ ಕೊಟ್ಟಿಲ್ವಾ? ಸೂರ್ಯ ರೈಡ್ ಹೆಂಗಿತ್ತು? ಸೂಪರ್ ರೈಡ್. ನಿಮ್ಮ ಪಾರ್ಟ್ನರ್ ರೋಹಿತ್ ಎಲ್ಲಿ ನಿಮ್ಮ ಪಾರ್ಟ್ನರ್ ರೋಹಿತ್ ಫುಲ್ ಮಂಕಾಗೋಗವನೇ ಅವನು. ಅವನು ಒಬ್ಬನೇ ಅಪ್ಪರಿ ಥರ ಬಿಟ್ಬಿಟ್ರೆ ನೀವು ಫುಲ್ಲು ಮಂಕಾಗೋ ಅಳ್ತಾವನವನು ಯೋಚನೆ ಇಲ್ಲ ಬಾರೋ ಇಲ್ಲಿ. ನೀನು ಅಲ್ಲುಗೆ ಕಾರಣ ಏನು? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಳ್ತಾ ಇಲ್ಲ ಮತ್ತೆ ಹೇಳ್ತಾವ್ರಲ್ಲ ನಿಮ್ಮ ಪಾರ್ಟ್ನರು. ಬುಲೆಟಲ್ಲಿ ಹೋಯ್ತಾ ಇಲ್ಲ ನಾನು. ಓಕೆ ಹೇಳ್ರಪ್ಪ ಹೇಳ್ರು. ಇವಾಗ ಬನ್ನಿ ಊಟ ಮಾಡ್ಕೊಂಡು ಮುಂದೆ ಮೂವ್ ಆಗೋಣ. ಬಾಯ್. ಹೆಂಗೈತೆ ನೀನೇನು ತಗೊಂಡೆ ದಡಿಯಾ? ನೀರು ಇವಾಗ ಆಯ್ಕೊಂತಿದ್ದ ದಡಿಯಾ. ಎಲ್ಲಾನು ಬ್ಲಾಗ್ ಮಾಡೋಕೆ ಬಿಡಲ್ಲ. ಆಫ್ ಮಾಡು ಅಂತಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಮಳೆಗೆ ಏನು ತಿಂತ ಇದ್ರು ಚೆನ್ನಾಗಿದೆ. ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಏನೋ ಒಂದು ಮಸ್ತಾಗೈತೆ ಊಟ ಮಾತ್ರ. ಗ್ರ್ಯಾಂಡ್ ಮರ್ಕ್ಯೂರಿ ತಂದ್ರಿ. ಸಕಾಲಾಗಿದೆ ಗ್ರ್ಯಾಂಡ್ ಮರ್ಕ್ಯೂರಿ. ರೋಹಿ ಸೂಪರ್ ಅಷ್ಟೇನಾ? ಬೇರೆ ಏನಿಲ್ವಾ? ರೈಡ್ ಹೆಂಗಿತ್ತು? ಚೆನ್ನಾಗಿತ್ತು. ಹೇಳು. ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಮೂವಿ ಚೆನ್ನಾಗೈತಾ? ರೈಡ್ ಚೆನ್ನಾಗೈತಾ? ಇದು ರೈಡ್. ಏನು ರೈಡ್? ಏನು ಸೂರ್ಯ ತಿಂದಿದ್ದು ಮಕ್ಕೆ ತಿಂತಿದ್ಯಾ? ಏನು ತಿಂತಾ ಇದ್ದೀನಿ ಅಲ್ಲಿ? ತಿಂದೋಳು ನೀನು. ಆಮೇಲೆ ಮನಿ ತಂದು ಕೊಡೋಕ್ಕೆ ನೀವಿಬ್ರು ನಿಂಗಾಕೆ ಸರಿಗಿದ್ದೀರಾ. ನಾನು ಒಬ್ಬನೇ ತಂದು ಕೊಡಬೇಕು. ಯಾವ ಅಷ್ಟೇ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಬರೀ ನಾನು ಕಿತ್ಕೊಂಡು ತಿಂತಾನೆ. ಅಳ್ತಾ ಅಲ್ಲ ಕಣೋ, ಬೆಳಿಗ್ಗೆ ಎದ್ದೆ ಆಯಿತಾ, ಬಂದ್ಬಿಟ್ಟು ಕಾಫಿ ಕೊಡ್ಬಿಟ್ಟು ನಡಿಯಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದೆ. ನಾನು ಸರಿ ಅಂತ ಹೇಳಿ
ರೆಡಿಯಾಗಿ ಟಿಫನ್ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ಬಂದರೆ ಹೋಯ್ತಾನೆ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ ಈ ಗೋಲ್ಡ್. ನನಗೆ ಈ ಕಷ್ಟನ ಹೇಳ್ಕೊಳೋಣ ಅಂದರೆ ನನ್ನ ತಮ್ಮ ಬೇರೆ ನನ್ನ ಜೊತೆಗೆ ಬಂದಿಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕಷ್ಟನ? ಇನ್ನೂ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದೆಯಾ ನೀನು? ಅದಕ್ಕೆ ಬುಲೆಟ್ ಬದಲು ಏರೋಪ್ಲೇನ್. ಮನೆಯಲ್ಲಿ ಕಾರ್ ಇದ್ದರೆ ಕಾರಲ್ಲಿ ಬೇಡಮ್ಮ, ಲಾಂಗ್ ಡ್ರೈವು ಇದ್ರಲ್ಲಿ ಹೋಗೋಣ ಬೈಕಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಎಷ್ಟೊತ್ತವರೆಗೂ ಕರ್ಕೊಂಡು ಹೋಗ್ತೀಯ ನನಗೆ? ತಾತ ಎಷ್ಟು ಜನ ಮಕ್ಕಳು ನಿಂಗೆ? ಮಕ್ಕಳು ಹಾಂ, ಮಕ್ಕಳಿಲ್ವಾ? ನನ್ನ ಮಗ ಏನು ಗೊತ್ತಾ ತಾತ? ಬರೀ ಇಂಥದೆಯ ಏನಾಯ್ತು? ಎಷ್ಟು ಜನ ಮಕ್ಕಳು ನೀವು? ಅಲ್ಲ, ನೀವು ಎಷ್ಟು ಜನ ಮಕ್ಕಳು? ತಾತ ನೀನು ಎಣ್ಣೆ ಹೊಡೆಯಲ್ಲ, ಬಿಡಿ ಸೇದಲ್ಲ, ಮಿಕ್ಕೆ ದುಡ್ಡು ಹೊಳ್ಳಿ ಹೇಳು ತಾತ. ಹೌದು. ಯಾರು ಊಟ ಮಾಡ್ಬೇಡಿ. ಊಟ ಮಾಡಬೇಡಿ, ಅಲ್ಲ ಊಟ ವೇಸ್ಟ್ ಮಾಡಬೇಡಿ. ಊಟ ವೇಸ್ಟ್ ಮಾಡಬೇಡ. ನನ್ನ ಹತ್ರ ಐತೆ, ಅದಕ್ಕೆ ನಾನು ತಗೊಂತಿಲ್ಲ. ಯಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ಳಿ, ವೇಸ್ಟ್ ಅಂತೂ ಮಾಡಬೇಡಿ. शाबाश बेटा, बहुत बढ़िया. ಬಾಯ್ ಮಾಡು. ಲಾಸ್ಟ್ ವೀಕ್ ಬಂದಿದ್ವಿ, ಆದರೂ ಇವಾಗ್ಲೂ ಬಂದಿದ್ದೀವಿ. ಅದಕ್ಕೋಸ್ಕರ ನಿಮಿಷಾಂಬ ಟೆಂಪಲ್ಗೂ ಹಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಮಿಷಾಂಬ ಟೆಂಪಲ್ ಹತ್ರ ಬಂದಿದ್ದೀವಿ ಎಲ್ಲರೂ. ಹಾಯ್ ಮಾಡು ರೋಯ್. ದರ್ಶನ ಮುಗಿತು, ಪ್ರಸಾದ ತಿಂತಾ ಇದ್ದೀವಿ ಎಲ್ಲರೂ. ನಿಮಿಷಾಂಬಾ ದೇವಿದು ಪೊಂಗಲ್ ನಮ್ಮಮ್ಮ ಇಕ್ಕವ್ರು. ಕೈ ಹಿಡಿ, ತೋರಿಸು. ಪ್ರಸಾದ ಸಿಕ್ಕಿದ್ದು ಅದೃಷ್ಟ ಹೇಳ್ಬೇಕಂತ. ಇವಾಗ ನಿಮಿಷಾಂಬ ಟೆಂಪಲಲ್ಲಿ ದರ್ಶನ ಆಯಿತು. ಇವಾಗ ತುಂಬ ಚೆನ್ನಾಗಾಯ್ತು ದರ್ಶನ. ನಾನು ನನ್ನ ಮಗು ಇವಾಗ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ನನ್ನ ಮಗು ನನಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೀವಿ. ಹೋಯ್ತಾನೇ ಇದ್ದೀವಿ. ಅಮ್ಮನಿಗೆ ಓಕೆ, ನಮ್ಮಮ್ಮನಿಗೆ ಚಿಕ್ಕ ವಯಸ್ಸಿಂದ ಕುದುರೆಲಿ ಹೋಗ್ಬೇಕನ್ನೋ ಆಸೆ ಅಂತೆ. ಸೊ ಅದಕ್ಕೆ ಇವತ್ತು ನಾನು ನಿರ್ವಹಿಸೋಣ ಬಂದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನನ್ ನೋಡಿ ಇವಾಗ ನಮ್ಮ ಮಮ್ಮಿನ ಕರ್ಕೊಂಡು ಓಕೆನಾ? ಫುಲ್ ಫಾಸ್ಟ್ ಹೋಗೋಣ. ಏನ್ ಕುದುರೆ ಹೆಸರು? ಬಾದ್ಶಾ. ಇವಾಗ ನಿಮಿಷಾಂಬದು ಆಯಿತು ದರ್ಶನ. ಹೆಂಗೋ ಮಾಡಿಸ್ತಾ. ಆದರೆ ಬೆಳಿಗ್ಗೆ 8 ಗಂಟೆಯಿಂದ ಇವಾಗ 4 ಗಂಟೆ ಟೈಮ್ ಆಯಿತು. ಇನ್ನೂ ಬೆಂಗಳೂರಿಂದ ಮೈಸೂರಿಗೆ ಹೋಯ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾನೇ ಇದ್ದೀವಿ. ಇವಾಗ ನಿಮಿಷಾಂಬ ದೇವಿದು ದರ್ಶನ ಆಯಿತು. ನಾವೆಲ್ಲ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ನೋಡಿ. ಓಕೆ, ಬಾಯ್. ಬಂದಿದ್ದೀವಿ. ವೆಹಿಕಲ್ ಪಾರ್ಕಿಂಗ್ ಆಯಿತು. ಆಷಾಢ ಇರೋದ್ರಿಂದ ಬೆಟ್ಟದ ಮೇಲೆ ಯಾವುದೇ ಪ್ರೈವೇಟ್ ವೆಹಿಕಲ್ ಬಿಡ್ತಾ ಇಲ್ಲ. ನಾವೆಲ್ಲ ಇವಾಗ ಬಸ್ಸಲ್ಲಿ, ಇಲ್ಲಿ ಬಸ್ಸಲ್ಲಿ ಹೋಗ್ಬೇಕಾಗಿ ಅವರೇ ಹೇಳ್ತಿದ್ದಾರೆ. ಸೊ ಬಸ್ ಹೋಗೋಣ ಬನ್ನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.